ಇವತ್ತು ಒಂದೊಳ್ಳೆ ಚಿಕನ್ ಪುಳಿ ಮುಂಚಿ ರೆಸಿಪಿ ಮಾಡುವ. ಸ್ಪೈಸಿ, ಟೇಸ್ಟಿ, ಟ್ಯಾಂಗಿ. ಇಡ್ಲಿಗೆ, ದೋಸೆಗೆ, ಪುಂಡಿ, ಮಂಗಳೂರಲ್ಲಿ ಮಾಡ್ತಾರೆ ಪುಂಡಿ, ಕಡುಬು, ಅಕ್ಕಿ ಕಡುಬುಕ್ಕೆಲ್ಲ ಸೂಪರಾಗಿರ್ತದೆ. ಹೇಗೆ ಈಸಿಯಾಗಿ ಮಾಡ್ಬೋದು ತೋರಿಸ್ತೇನೆ ನಾನು. ಕಮಾನ್. ಫಸ್ಟ್ ನಾನು ಇಲ್ಲಿ ಒಂದು ಹುರಿದ ಮೆಣಸು ತಗೊಳ್ತಾ ಇದ್ದೇನೆ. ಇದು ಬ್ಯಾಡಗಿ ಮೆಣಸು. ಒಂದು 15-20 ನಿಮ್ಮ ಖಾರಕ್ಕೆ ತಕ್ಕ ಹಾಗೆ. ಇದನ್ನು ಅಷ್ಟೊಂದು ಜಾಸ್ತಿ ಖಾರ ಇಲ್ಲ, ಬಟ್ ಖಾರ ಉಂಟು ಆಯಿತಾ. ಇದು ಹುರಿದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು. ಮುರಿದು ಕೂಡಲೇ ಕಟ್ ಆಗಬೇಕು. ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇದು ರೋಸ್ಟೆಡೆ. ಹಾಗೆ ರೋಸ್ಟೆಡ್ ಮೆಂತೆ ಹಾಕ್ಕೊಳ್ತಾ ಇದ್ದೇನೆ. ಚೂರು ಒಂದು ಅರ್ಧ ಸ್ಪೂನ್ ಅಷ್ಟೇ. ಮತ್ತು 1 ಸ್ಪೂನಷ್ಟು ಜೀರಿಗೆ. ಇದು ಮಾತ್ರ ಹಸಿದು ಹಾಕ್ಕೊಳ್ತಾ ಇದ್ದೇನೆ. ಇದು ಅಳತೆ ಹೇಗೆ ಅಂದರೆ, ಒಂದು ಹಿಡಿ ಕೊತ್ತಂಬರಿ ಬೀಜ ಆದರೆ ಒಂದಿಷ್ಟು ಜೀರಿಗೆ, ಒಂದಿಷ್ಟು ಮೆಂತೆ, ಹಾಗೆ ಅಂದಾಜಲ್ಲೇ ಹಾಕೋದಾದರೆ ಆಯಿತಾ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ. ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 1/4 ಭಾಗದಷ್ಟು ನೀರುಳ್ಳಿ. ಇದು ಒಂದು ನೀರುಳ್ಳಿಯಲ್ಲಿ ನಾನು 1/4 ಭಾಗ ಇಲ್ಲಿ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಲೆಮನ್ ಅಷ್ಟು ಸೈಜು ಹುಣಸೆ ಹಣ್ಣು. ಖಾರ ಮತ್ತು ಹುಳಿ ಮೇಯ್ನ್, ಇದಕ್ಕೆ ಮೇಯ್ನ್ ಕ್ಯಾರೆಕ್ಟರ್ ಹೇಳ್ತಾರಲ್ಲ ಹಾಗೆ. ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಮಡಿಕೆಯಲ್ಲಿ ನಾನು ಪದಾರ್ಥ ಮಾಡ್ತಿರೋದ್ರಿಂದ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾದ ತಕ್ಷಣ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ನೀವು ತುಪ್ಪದಲ್ಲೂ ಮಾಡ್ಬೋದು, ಬಟ್ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇಲ್ಲ ಯಾವುದೇ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ, ಬೇವು ಸೊಪ್ಪು. ಇದಕ್ಕೆ ಒಂದು ಅರ್ಧದಷ್ಟು ನೀರುಳ್ಳಿ. ಆ ನೀರುಳ್ಳಿಯಲ್ಲಿ ಅರ್ಧ ಏನೋ ಇತ್ತಲ್ಲ, ಇನ್ನು 3/4 ಭಾಗ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೇನೆ, ಅರ್ಧ ಭಾಗ. ಇನ್ನೊಂದು 1/4 ಭಾಗ ಉಂಟು, ಅದು ಲಾಸ್ಟಿಗೆ ನಾನು ಹೇಳ್ತೇನೆ ಮತ್ತೆ. ಈಗ ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಲೈಟ್ ಹಿಂಟ್ ಆಫ್ ಗೋಲ್ಡನ್ ಕಲರ್ ಬರಬೇಕು. ತುಂಬ ಕರ್ಚಿಸಬಾರ್ದು, ಕಪ್ ಮಾಡಬಾರ್ದು. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲೊಂದು 3/4 kg ಆಗುವಷ್ಟು ಚಿಕನ್. ಅದಕ್ಕೆ ಎಲ್ಲ ಮಸಾಲೆ ಹಿಡಿತದೆ. ನಾನು ಹೇಳಿದ್ದು ಮಸಾಲೆ ಉಳಿಯೋದಿಲ್ಲ. ನೀವು ಎಕ್ಸ್ಟ್ರಾ ಮಾಡ್ಕೊಂಡು ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ, ಏನಾಗೋದಿಲ್ಲ ಮಸಾಲೆ. ಒನ್ ವೀಕ್ ಅಷ್ಟು ಬರ್ತದೆ ನಿಮಗೆ. ನೀವು ಬೇರೆ ಯಾವುದು ಪದಾರ್ಥಕ್ಕೆ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ತೆಂಗಿನಕಾಯಿ ಹಾಕಿ ಕಡಿದ್ರೆ ನಿಮಗೆ ತೆಂಗಿನಕಾಯಿಗೂ ಅದು ಸೇಮ್ ಮಸಾಲೆನೇ ಯೂಸ್ ಮಾಡ್ಬೋದು. ಈಗ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತಕ್ಷಣ ಮಸಾಲೆ ಹಾಕ್ಕೊಳ್ತೇನೆ. ಇದಕ್ಕೇನು ನೀರು ಹಾಕ್ಕೊಳ್ಬಾರ್ದು. ಮಸಾಲೆ ಫಸ್ಟೆಲ್ಲ ನೀಟಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ಏನು 1/4 ಭಾಗ ನೀರುಳ್ಳಿ ಹೇಳಿದ್ದಲ್ಲ ಉಳಿದಿತ್ತು, ಅದನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಚಿಕ್ಕ ಟೊಮ್ಯಾಟೊ ಆಯಿತಾ. ಜಾಸ್ತಿ ಹುಳಿ ಆಗೋದು ಬೇಡ, ತುಂಬ ಹುಳಿ ಬೇಡ. ಹುಳಿ ಹಾಕಿರೋದ್ರಿಂದ ಒಂದು ಸಣ್ಣ ಟೊಮ್ಯಾಟೊ ಹಾಕಿದರೆ ಸಾಕು, ದೊಡ್ಡದಾದ್ರೆ ಅರ್ಧ ಹಾಕಿದರೆ ಸಾಕು. ಈಗ ಇದನ್ನು 5 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಚಿಕನ್ ಸ್ವಲ್ಪ ನೀರು ಬಿಡ್ತದಲ್ಲ ಅಲ್ಲಿವರೆಗೂ. ಫಸ್ಟ್ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾವು ಉಪ್ಪೆಲ್ಲ ಹಾಕಿದ್ದೇವೆಲ್ಲ. ಮಿಕ್ಸ್ ಆದಮೇಲೆ ಮುಚ್ಚಿಟ್ಟು ಒಂದು 5 ನಿಮಿಷ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಅಡಿ ಹಿಡಿದಾಗ ನೋಡ್ಕೊಳ್ಳಿ. ಚಿಕನ್ ಸ್ವಲ್ಪ ನೀರು ಬಿಟ್ಟಿರ್ತದೆ. ಈಗ ನೀವು ತಿರುಗಿಸುವಾಗ ಗೊತ್ತಾಗ್ತದೆ ನಿಮಗೆ, ಸ್ವಲ್ಪ ಮಸಾಲೆ ನೀರಂತ ಅನ್ನಿಸ್ತದೆ. ಈಗ ಇದಕ್ಕೆ ನಾವು ನೀರು ಹಾಕ್ಕೊಳ್ಳುವ. ನಾನು ಮಿಕ್ಸಿಗೆ ನೀರು ಹಾಕ್ಕೊಂಡು ಎಷ್ಟು ನೀರು ಬೇಕು ಸಾರಿಗೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ರೊಟ್ಟಿ ಎಲ್ಲ ಇದ್ದರೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಮತ್ತು ಇಡ್ಲಿ ಪುಂಡಿಗೆಲ್ಲ ಸ್ವಲ್ಪ ದಪ್ಪ ಇದ್ದರೂ ಒಳ್ಳೆಯದಾಗ್ತದೆ ಹಾಗೆ. ಮತ್ತು ಇದು ನೆಕ್ಸ್ಟ್ ಡೇಗೆ ಇನ್ನೂ ಒಳ್ಳೆ ಟೇಸ್ಟ್ ಆಗ್ತದೆ. ಇವತ್ತೇ ತಿನ್ನೋದಕ್ಕಿಂತ ಇವತ್ತು ಮಾಡಿ ಸಂಜೆ ತಿಂದರೆ, ಮಧ್ಯಾಹ್ನ ಮಾಡಿ ರಾತ್ರಿಗೆ ತಿಂದ್ರೆಲ್ಲ ಒಳ್ಳೆಯದಾಗ್ತದೆ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಉಂಟಲ್ಲ, ಮುಚ್ಚಿ ಬೇಯಿಸೋದಷ್ಟೇ. ಎಷ್ಟು ಬೇಗ ಬೇಯ್ತದೆ ನೋಡಿ. ನಾನು ಟೆಂಡರ್ ಚಿಕನ್ ತಗೊಂಡಿದ್ದೆ. ಒಂದು 10 ನಿಮಿಷದಲ್ಲಿ ಬೇಯ್ತದೆ ಅದು. ನೀವು ಒಂದು 15 ನಿಮಿಷ 20 ನಿಮಿಷ ಆದರೂ ಬೇಯಿಸಿ, ಚಿಕನ್ ಪೂರ್ತಿ ಬೇಯೋವರೆಗೂ ಬೇಯಿಸಿ. ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡದಿರೋ ಕಾರಣ ಎಣ್ಣೆ ಇಲ್ಲ ಮೇಲೆ. ಎಣ್ಣೆ ನೀವು ಜಾಸ್ತಿ ಏನಾದರೂ ಯೂಸ್ ಮಾಡಿದ್ರು ಉಂಟಲ್ಲ, ಮೇಲೆ ಎಣ್ಣೆ ನಿಲ್ತದೆ. ಆಗ ನಿಮ್ಮ ಪದಾರ್ಥ ಆಗಿದೆ ಅಂತ. ಈಗ ಸ್ವಲ್ಪ ಎಣ್ಣೆ ಪಸೆ ಉಂಟು, ಅದು ಮೇಲೆ ಬಂದ ಕೂಡಲೇ ಪದಾರ್ಥ ಆಗಿದೆ ಅಂತ ಅರ್ಥ. ಈಗ ನಾನು ಅದನ್ನು ಬೇಯಿಸಿದ್ದೇನೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಮತ್ತು ಸಾರು ನನಗೆ ತುಂಬ ದಪ್ಪ ಬೇಡ, ಸೊ ನಾನು ಹಾಗೆ ನೀರಾಗಿ ಇಟ್ಕೊಂಡಿದ್ದೇನೆ ರೊಟ್ಟಿಗೆ, ಅನ್ನಕ್ಕೆ ಅಂತ. ಈಗ ಇದನ್ನು ಮುಚ್ಚಿ ಹಾಗೆಯೇ ಬಿಡಿ, ಒಂದು ಅರ್ಧ ಗಂಟೆ ಇರಲಿ. ಎಲ್ಲ ಫ್ಲೇವರ್ಸ್ ಇನ್ನೂ ಅಬ್ಸಾರ್ಬ್ ಆಗ್ತದೆ. ಮತ್ತು ಇದನ್ನು ಸರ್ವ್ ಮಾಡಿ. ನೀವು ಅನ್ನದ ಜೊತೆಗೆ, ನಾನು ಆಗಲೇ ಹೇಳಿದಾಗೆ ದೋಸೆ, ಪೂರಿ, ಯಾವ್ದು ಜೊತೆ ಪೂರಿ ಆಗೋದಿಲ್ಲ, ದೋಸೆಗೆ, ಅನ್ನಕ್ಕೆ, ಪುಂಡಿಗೆ, ರೊಟ್ಟಿ, ಅಕ್ಕಿ ರೊಟ್ಟಿ, ಕೋರು ರೊಟ್ಟಿಗೆಲ್ಲ ಚೆಂದ ಆಗ್ತದೆ ಇದು. ಸೊ ಇಲ್ಲಿ ಸರ್ವ್ ಮಾಡಿದ್ದೇನೆ. ಇದು ಫೈನಲ್ ಡಿಶ್. ಒಮ್ಮೆ ಮಾಡಿ, ತುಂಬ ಚೆನ್ನಾಗಾಗ್ತದೆ. ಇದೇ ಮಸಾಲೆಯಲ್ಲಿ ನೀವು ಫಿಶ್ ಮಾಡ್ಕೊಳ್ಬೋದು, ಪುಳಿ ಮುಂಚಿ, ಬಂಗುಡೆ, ಬೂತಾಯಿ ಎಲ್ಲ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.